ಸೊ ನಾನು ಆಗಲೇ ಶೇರ್ ಮಾಡ್ತಾ ಇದ್ದಂಗೆ ಟುವರ್ಡ್ಸ್ 50th ಬರ್ತ್ಡೇ ಬಂದಾಗ ಲೆಟ್ ಮೀ ಡೂ ಸಮಥಿಂಗ್, ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂದಾಗ ವಾಟ್ ಈಸ್ ನನ್ನ ಸ್ಪೆಷಾಲಿಟಿ ಅಂದರೆ, ಅಲಾಂಗ್ ವಿತ್ ಚೈಲ್ಡ್ಹುಡಲ್ಲಿ ಇದ್ದಂಥ ಅಭ್ಯಾಸ, ನಾನು ಯಾವುದೋ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೀನಿ ಈಸಿ ಅಂದರೆ, ನನ್ನ ಫ್ರೆಂಡ್ ಗ್ರೂಪಲ್ಲಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಲಂಚ್ ಬ್ರೇಕ್ ಬೇಗ ಮುಗಿಸ್ಬಿಟ್ಟು ಇನ್ ಕೇಸ್ ದೇ ಆರ್ ನಾಟ್, ಅವ್ರಿಗೆ ಅದು ಅಷ್ಟು ಈಸಿ ಇಲ್ಲ ಅಂದರೆ ನಾನು ಕೂತ್ಕೊಂಡು ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ಐ ಆಮ್ ಸೇಯಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್. ನನಗೇನಂದರೆ ನಾನು ಒಬ್ಬಳೇ ಅಲ್ಲ, ಯು ಆಲ್ಸೋ ಗೆಟ್ ಗುಡ್ ಮಾರ್ಕ್ಸ್ ಅಂತ, ಆಯಿತಾ. ಸೊ ಅದು ಆ ಒಂದು ಏನು ನೇಚರ್ ಇದೆಯೋ, ನಾನು ಸುಮಾರು ಒಂದು 25-26 ಇಯರ್ಸಿಂದ ಏನು ಡಯಾಬಿಟೀಸ್ ಮ್ಯಾನೇಜ್ಮೆಂಟಿಗೆ ಟ್ರಯಲ್ ಆ್ಯಂಡ್ ಎರರಲ್ಲಿ. ಸೊ ಟ್ರಯಲ್ ಆ್ಯಂಡ್ ಎರರಲ್ಲಿ ಏನು ಕಲ್ತಿದ್ನೋ ರೆಗ್ಯುಲರ್ ಆಗಿ ಒನ್ಸ್ ಇನ್ 3 months, 32 ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಒನ್ಸ್ ಇನ್ 3 months HbA1c ಟೆಸ್ಟ್ ಮಾಡಿಸ್ತೀನಿ. ಯಾವ ಮಟ್ಟಕ್ಕೆ ಕರೆಕ್ಟ್ ಇದೆ, 6 monthsಗೆ ಒಂದ್ಸರಿ ಕಣ್ ಟೆಸ್ಟ್ ಮಾಡಿಸ್ತೀನಿ, ವರ್ಷಕ್ಕೊಂದ್ಸರಿ ಮಾಸ್ಟರ್ ಚೆಕಪ್ ಮಾಡ್ತೀನಿ. ಇದು ಕ್ಲಾಕ್ ವರ್ಕ್. ನಾ ಹೇಳೋದು, ಎಲ್ಲೋ ಒಂದು ಮನೇಲಿ ಬಾಡಿಗೆಗಿರ್ತೀವಿ, ರೆಂಟ್ ಕೊಡ್ತೀವ, ಓನರ್ ರೆಂಟ್ ಕಲೆಕ್ಟ್ ಮಾಡ್ತಾರಾ, ಟ್ಯಾಕ್ಸ್ ಕಟ್ತೀವ, ಇದೆಲ್ಲ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡುವಾಗ ಆರೋಗ್ಯದ ವಿಚಾರದಲ್ಲಿ ಆ್ಯಂಡ್ ಬ್ಲಡ್ ಟೆಸ್ಟ್, ಐ ಮೈಟ್ ಲುಕ್ ಹೆಲ್ತಿ, ಬ್ಲಡ್ ಟೆಸ್ಟ್ ರಿಯಾಲಿಟಿ ಕೊಡುತ್ತೆ. ಸೊ ನಾನು ಯಾವತ್ತೂ ಇದನ್ನು ಮಿಸ್ ಮಾಡೇ ಇಲ್ಲ. ಸೊ ಟ್ರಯಲ್ ಗೊತ್ತಾಗ್ತಾ ಇತ್ತು. ಒಮ್ಮೊಮ್ಮೆ ಒಂದು 6 months ಆ್ಯಂಡ್ ಇಡೀ ಲೈಫ್ ಇಸ್ ವೆರಿ ಸಾರ್ಟ್ ಆಫ್ ನಂದು ಈ ಡಿಸಿಪ್ಲಿನ್ಡ್ ಮಿಲಿಟ್ರಿ ಲೈಫ್ ಥರ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿರುವಾಗ ಅಪ್ಪ ಬಂದು 7 o'clock ಅಷ್ಟೊತ್ತಿಗೆ ಆಲ್ ಬೇರೆ ಹೋಮ್ವರ್ಕ್ ಅದೆಲ್ಲ ಮುಗಿಸಿದ ನಂತರ ಅಪ್ ಟಿಲ್ 8 ಸ್ಟೋರಿ ಬುಕ್ ಓದಬೇಕು. ನಾನು ಹೇಳ್ದಂಗೆ ಸ್ಕೂಲ್ ಮುಗಿಸ್ಕೊಂಡು 4:30ಗೆ ಬಂದಾಗ ಯಾವುದಾದ್ರು ಪರ್ಟಿಕ್ಯುಲರ್ ಕ್ಲಾಸ್ ಹಾಕಿರೋರು, ಕ್ಲಾಸ್ ಆದಮೇಲೆ ಹೋಮ್ವರ್ಕ್ ಆಗಬೇಕಾಗಿತ್ತು. ಅದ ನಂತರ 7 to 8 ಅಟ್ಲೀಸ್ಟ್ ಆರ್ 7:30 ಡಿಪೆಂಡಿಂಗ್ ಆನ್ ಮೈ ಥಿಂಗ್, ಹಾಫ್ ಆನ್ ಅವರ್ ಬುಕ್ ಓದಬೇಕಾಗಿತ್ತು. ಅದಾದಮೇಲೆ ತಿರ್ಗಾ ನೈಟ್ ಹೋಗಿ ಸ್ನಾನ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡಿ ವಿ ಹ್ಯಾಡ್ ಟು ಗೋ ಟು ಬೆಡ್ ಬೈ 9. ನೆನ್ನೆ ಅರ್ಜುನ್ ನನ್ನ ಮೊಮ್ಮಗ ಮನೆಗೆ ಬಂದಿದ್ದ, 9 ಅಷ್ಟೊತ್ತಿಗೆ ಲೈಕ್ ಪಾರ್ಟಿ, ನಿನಗಿಂತ ಐ ಆಮ್ ಬೆಟರ್ ಅಂತ, ಏನು ಮಾಡೋಕ್ಕಾಗಲ್ಲ. ಇವತ್ತಿಗೂ ಅನನ್ಯ ಬೈ 7 ನೋ ಫೋನ್ಸ್. ಸೊ 8ವರೆಗೂ ಐ ರೀಡ್ ಸಮಥಿಂಗ್ ಆ್ಯಂಡ್ ದೆನ್ ಐ ವೈಂಡ್ ಡೌನ್. 9 ಅಷ್ಟೊತ್ತಿಗೆ ಫುಲ್ ಫ್ಲ್ಯಾಟ್ ನಿದ್ದೆ. ಸೊ ಸರ್ಟನ್ ಥಿಂಗ್ಸ್ ಹ್ಯಾವ್ ನಾಟ್ ಚೇಂಜ್. ಸೊ ನನ್ನ ಹವ್ಯಾಸ ಆಫ್ ಶೇರಿಂಗ್, ನಾನೇನು ಕಲ್ತಿದ್ದೆ, ಸೊ ನಾನು ಟ್ರ್ಯಾಕ್ ಇಡ್ತಾ ಬಂದಾಗ ಒಮ್ಮೊಮ್ಮೆ ಸೂಪರ್ ಕಂಟ್ರೋಲಲ್ಲಿ ಇರ್ತಾಯಿತ್ತು, ಒಮ್ಮೊಮ್ಮೆ ಶುಗರ್ಸ್ ಎಷ್ಟು ವೇರಿ ಆಗ್ತಾಯಿತ್ತು. ನಾನು ಆಗಲೇ ಮಾತಾಡ್ದಂಗೆ ಸ್ಟ್ರೆಸ್ಸಿಂದ ಯಾವ ಮಟ್ಟಕ್ಕೆ ಆಗ್ತಾಯಿತ್ತು, ಅದು ನನಗೆ ವಿತ್ ಎವಿಡೆನ್ಸ್ ಸಿಕ್ತು. ಇನ್ ದ ಸೆನ್ಸ್, ಮತ್ತು ಪ್ರಪಂಚದಲ್ಲಿ ಲೇಟೆಸ್ಟ್ ಏನಿದೆ, ನಾನು ಎಷ್ಟು ವರ್ಷ ಟ್ರಾನ್ಸ್ಕ್ರಿಪ್ಷನ್ಸ್ ಇದ್ದಿದ್ದಕ್ಕೆ ಲೇಟೆಸ್ಟ್ ಮೆಡಿಸಿನ್ಸ್ ಏನು, ವಾಟ್ ಆರ್ ದ ಟ್ರೀಟ್ಮೆಂಟ್ಸ್, ಇದು ಬೆಳಗಿಂದ ರಾತ್ರಿವರೆಗೂ ನಾವು ಟೈಪ್ ಮಾಡ್ತಾ ಇಂಥದ್ದು. ಆ್ಯಂಡ್ ಕೇವಲ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಗೈನಕಾಲಜಿ ಇರ್ಬೋದು, ಆನ್ಕಾಲಜಿ ಇರ್ಬೋದು, ಪೀಡಿಯಾಟ್ರಿಕ್ಸ್ ಇರ್ಬೋದು, ಎಲ್ಲವನ್ನೂ ನಾವು ಟೈಪ್ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ಒಂದು ಸ್ಪೆಷಲೈಸ್ಡ್ ಡಾಕ್ಟರ್ ಒಂದು ಸಬ್ಜೆಕ್ಟಲ್ಲಿ ಜಾಸ್ತಿ ಅವ್ರಿಗೆ ಲೈಕ್ ದೇ ಮೈಟ್ ಬಿ ಎಕ್ಸ್ಪರ್ಟ್ಸ್ ಅಲ್ವಾ. ನಾವು ಚೂರು ಚೋಚೋಬಾ ಥರ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಿದ್ವಿ, ಆಯಿತಾ, ಎಲ್ಲದ್ರ ಬಗ್ಗೆ ಗೊತ್ತಿತ್ತು. ಆ್ಯಂಡ್ ಅವಾಗ ನೋಡಿದೆ ಒಂದು ಸೆನ್ಸರ್ ಅಂತ, CGM ಅಂತ, ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಅಂತಾರೆ, ಅದು ಬಂದು US ಅಲ್ಲಿತ್ತು. ಪಿನ್ ಪ್ರಿಕ್ ಇಲ್ದಂಗೆ ನಿಮಗೆ ಬ್ಲಡ್ ಶುಗರ್ ರೀಡಿಂಗ್ ಬರುತ್ತೆ ಅಂತ. ನಾವು ಎನಿ ಡಯಾಬಿಟಿಕ್ ಅವ್ರಿಗೆ ಗೊತ್ತಿರಬೇಕು. ನಾನೀಗ ಸಮ್ವೇರ್ ಇನ್ 1994 ಡಯಾಗ್ನೋಸ್ ಆದೆ ಅಂದರೆ ಆ ಟೈಮಲ್ಲಿ ಲ್ಯಾಬ್ಗೆ ಹೋಗಬೇಕಾಗಿತ್ತು ಆ್ಯಂಡ್ ಬ್ಲಡ್ ಡ್ರಾ ಮಾಡಬೇಕಾಗಿತ್ತು. ಸೊ ಲೇಟರ್ ನಮ್ಮ ರಮಣರಾವ್ ಹೇಳಿದ್ರು, ಪರಿಮಳ ಫ್ರಮ್ ಹೋಮ್ ಯು ಕ್ಯಾನ್ ಚೆಕ್ ಬ್ಲಡ್ ಶುಗರ್. ಲೈಕ್ ಯು ಡಾಕ್ಟರ್ ಅಂತ. ಅವಾಗ ಗ್ಲೂಕೋಮೀಟ್ರ್ ಕೊಟ್ಟಾಗ ಏನು ಅವಾಗೆಲ್ಲ ಅನ್ಬಾಕ್ಸಿಂಗ್ ಎಲ್ಲ ಇಲ್ಲ ಅಂದರೆ ಮೊಬೈಲಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ. ಸೊ ಏನು ಎಕ್ಸೈಟೆಡು, ಏನಿದು. ಆ್ಯಂಡ್ ಡಾಕ್ಟ್ರ್ ಹತ್ರ ತೊಗೊಂಬಂದು ತೋರಿಸಿದೆ, ಹೌ ಟು ಯೂಸ್ ಇಟ್ ಅಂತ ಗೊತ್ತಿಲ್ಲ, ತೋರಿಸಿದ್ರೆ ಹಿಂಗೆ ಲೋಡ್ ಮಾಡಬೇಕು, ಹಿಂಗೆ ಇಡಬೇಕು, ಹಿಂಗೆ ಮಾಡಬೇಕು ಅಂತ. ಸೊ ಮನೇಲೇ ಚೆಕ್ ಮಾಡ್ಬೋದು ಅಂದಾಗ ಇಟ್ ವಾಸ್ ಸೋ ಗ್ರೇಟ್. ಅಲ್ಲಿಂದ ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಕೈಗೆ ಕೇವಲ ಒಂದು ಸೆನ್ಸರ್, ₹1 ಕಾಯಿನ್ ಥರ ಇರುತ್ತೆ, ಅದು ಕೈಗೆ ಹಾಕಿದಾಗ ಅದು ನಮ್ಮ ಇಂಟಸ್ಟಿಷಿಯಲ್ ಸೆಲ್ ಟಚ್ ಮಾಡ್ತಾ ಇದೆ, ಕೂದಲೆಷ್ಟು ತೆಳು ಫಿಲಮೆಂಟ್ ಇರುತ್ತೆ, ಆಯಿತಾ. ಸೊ ನಾವೇನು ಊಟ ಮಾಡಿದ್ದೀವಿ ಅದು ಸಂಪೂರ್ಣವಾಗಿ ಒಂದು 2 minutes 3 minutes ಕಂಟಿನ್ಯೂಸ್ ಆಗಿ ರೀಡಿಂಗ್ ತೊಗೊಳುತ್ತೆ. 14 days ಆದ ಮೇಲೆ ವಿ ಗೆಟ್ ಅ ಗ್ರಾಫ್. ಸೊ ಇಟ್ ವಾಸ್ ಓನ್ಲಿ ಅವೈಲೇಬಲ್ ಇನ್ ಅಮೆರಿಕಾ. ನಾನು ಯಾವಾಗ ನೋಡಿದ್ರು
ರಿಸರ್ಚಲ್ಲಿ ಯಾವಾಗ ಇಂಡಿಯಾಗೆ ಬರ್ಬೋದು, ಹೆಂಗೆ ಏನು ಅಂತ ಸಮ್ವೇರ್ ಇನ್ ಸ್ಟಾರ್ಟಿಂಗ್ ಆಫ್ 2017 ಮಾರ್ಚ್ ಏಪ್ರಿಲ್ ಏನೋ ಇರ್ಬೋದು. ಎಲ್ಲೋ ಒಂದು ಬಾನಸವಾಡಿಯಲ್ಲಿ ಒಂದು ಸ್ಮಾಲ್ ನರ್ಸಿಂಗ್ ಹೋಮಲ್ಲಿ, ಅದು CGM ಅಂತ ಅವ್ರ ನ್ಯೂಸ್ ಪೇಪರ್ ಇಟೇಟ್ ಆರ್ಟಿಕಲ್ ನೋಡಿ. ಜೀವನದಲ್ಲಿ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾನಂತೂ ಓದೋದು ಯಾವ ಮಟ್ಟಕ್ಕೆ ಅಂದರೆ, ಪಕೋಡ ಬಜ್ಜಿ ಸುತ್ಕೊಡ್ತಾರಲ್ಲ ಆ ಪೇಪರ್ ಎಸೆಯಲ್ಲ, ಅದರನ್ನ ಓದ್ಬಿಟ್ಟು ಹಿಂಗೆ ಈ ಕಡೆ ಬಜ್ಜಿ ತಿನ್ಕೊಂಡೆ ಅದನ್ನು ಆಡಲ್ಲಪ್ಪ, ಈ ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿ ನಮ್ಗೆ ಬಜ್ಜಿ ಸುತ್ಕೊಡ್ತಾರಲ್ಲ ಅದನ್ನು ಓದ್ತೀನಿ. ಫುಲ್ ಆಯಿಲ್ ಇದ್ದರೂ ಮಾಡ್ಕೊಂಡು ಆಯ್ತಾ. ಐ ಡೋಂಟ್ ನೋ, ಐ ಲವ್ ಟು ರೀಡ್. ಸೊ ಅದು ಯಾವುದೋ ಇಷ್ಟೇ ಆರ್ಟಿಕಲ್ ಇತ್ತು, ಆಂಬ್ಯುಲೇಟರಿ ಗ್ಲೂಕೋಸ್ ಪ್ರೊಫೈಲ್ ಅನ್ನೋದು, ಇಟ್ಸ್ ಅವೈಲೇಬಲ್ ದೇರ್, ಯು ಗೆಟ್ ಎನ್ AGP ಅಂತ. Then I called the hospital. I said, sensor available ಇದೆ? They said yes. I was so excited. Oh my God, ನಾನು ಸುಮಾರು 5 ವರ್ಷ 10 ವರ್ಷದಿಂದ ಕೇಳಿದಂಥದ್ದು ನಮ್ಮ ಇಂಡಿಯಾಗೆ ಬಂದಿದೆ ಅಂದ್ಬಿಟ್ಟು ಐ ಇಮಿಡಿಯೇಟ್ಲಿ ವೆಂಟ್ ಟು ದಟ್ ನರ್ಸಿಂಗ್ ಹೋಮ್ ಆ್ಯಂಡ್ ಕೈಗೆ ಸೆನ್ಸರ್ ಹಾಕಿದ್ರು. ಏನು ಮಾಡಬೇಕು ಅಂದೆ, ಏನಿಲ್ಲ ಕಮ್ ಬ್ಯಾಕ್ ಆಫ್ಟರ್ 14 days ಅಂದರು. ಸರ್ ನಾನು 14 days ಹಂಗೆ, ಅದು ಯು ಕ್ಯಾನ್ ಕಂಟಿನ್ಯೂ ವಿತ್ ಯೋರ್ ಡೈಲಿ ಆ್ಯಕ್ಟಿವಿಟೀಸ್, ಏನೂ ಆಗಲ್ಲ. 14 days ಬಿಟ್ಟು ಹೋದಾಗ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಏನೋ ಗ್ರಾಫ್ ತೆಗೆದುಕೊಟ್ರು. ಒಂದೊಂದು ಹಿಂಗೆ ಮೇಲೆ ಹೋಗ್ತಾ ಇದೆ, ಒಂದೊಂದು ಕೆಳಗಿದೆ. ಏನಿದು ಅಂದರೆ ಎಕ್ಸ್ಪ್ಲನೇಷನ್ ಕೊಡಲಿಲ್ಲ. ದೇ ಸೆಡ್ ಯು ಜಸ್ಟ್ ಟಾಕ್ ಟು ದ ಡಾಕ್ಟರ್. ನರ್ಸ್ ಹಾಕಿದ್ದು. ಡಾಕ್ಟ್ರ್ ಕೇಳಿದಾಗ ಡಾಕ್ಟ್ರ್ ನೋಡ್ಬಿಟ್ಟು, ಐ ಥಿಂಕ್ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಮೆಡಿಕೇಶನ್, ಸಿ ಇಟ್ಸ್ ಗೋಯಿಂಗ್ 2 or 3 places ಮೇಲೋಗಿತ್ತು. ಸೊ ನಿಮ್ಮ ಮಾರ್ನಿಂಗ್ ಮೆಡಿಕೇಶನ್ ಇನ್ಕ್ರೀಸ್ ಮಾಡು ಅಂದರು. ನಾನು ಇಲ್ವಲ್ಲ, ಐ ನೋ, ತಲೆ ಮೇಲೆ ತಲೆ ಬಿದ್ದರು. 6 o'clock to 7 o'clock ಐ ವರ್ಕೌಟ್ ಎವ್ರಿ ಸಿಂಗಲ್ ಡೇ. ಇನ್ಫ್ಯಾಕ್ಟ್ ನನ್ನ ಕಾರು 6:05 ಆಯ್ತು ಅಂದರೆ ವ್ಯಾಲೆ ಪಾರ್ಕಿಂಗ್ ಅವ್ರು ನೋಡೋರು ಗೋಲ್ಡ್ ಸ್ಟ್ರೀಮಲ್ಲಿ, ಏನಕ್ಕೆ ಮೇಡಮ್ ಇನ್ನೂ ಬಂದಿಲ್ಲ ಅಂತ. 6:05 ಅಂದರೆ ಅವ್ರಿಗೆ ಲೇಟ್. ಆ ಮಟ್ಟಕ್ಕೆ ಪಂಚು ಅಲ್ಲ. ಸೊ ಲೈಕ್ ವಾಟ್ ಟು ಡೂ, ಐ ವಾಸ್ ಲೈಕ್ ಸಮಥಿಂಗ್ ಇಸ್ ರಾಂಗ್. ಇಲ್ವಲ್ಲ, ಯಾಕೆ? ಡಾಕ್ಟರ್ ಕುಂಟ್ ಎಕ್ಸ್ಪ್ಲೇನ್. ಈ ಸೈಡ್ ನೀನು ಬರೀ ಔಷಧಿ ತಗೋದೆ. ಐ ಟೋಲ್ಡ್ ಡಾಕ್ಟರ್, ಮನೆಗೆ ಬಂದು ಗ್ಲೂಕೋಮೀಟ್ರಲ್ಲಿ ಚೆಕ್ ಮಾಡಿದ್ರೆ ಶುಗರ್ಸ್ ಆರ್ ಪರ್ಫೆಕ್ಟ್ ಕಂಟ್ರೋಲ್. ಯಾಕೆ ಸರ್ಟನ್ ಡೇಸ್ ಜಾಸ್ತಿ ಆಯಿತು, ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂತ. ನಾನು ತಿರ್ಗಾ ಹೋದೆ, ಇನ್ನೊಂದು ಹಾಕಿ ಸೆನ್ಸರ್ ಅಂತ. ಈ ಸರಿ ನಾನೇನು ಮಾಡಿದೆ, ಐ ಸ್ಟಾರ್ಟೆಡ್ ಮೇಕಿಂಗ್ ಅ ನೋಟ್ ಆಫ್ ಎವ್ರಿಥಿಂಗ್. ನಾನು ಇದು ಊಟ ಮಾಡ್ತಾಯಿದ್ದೆ, ಇದು ವರ್ಕೌಟ್ ಮಾಡ್ತಾಯಿದ್ದೆ, ಇಷ್ಟು ಗಂಟೆಗೆ ಮಲಗ್ತೀನಿ, ಇಷ್ಟೇ ಮಾಡ್ತಾಯಿದ್ದೆ. ಅವಾಗ ಐ ಫೌಂಡ್ ಸ್ವಲ್ಪ ಕೋರಿಲೇಷನ್ಸ್ ಅಪ್ಪ. ಆಮೇಲೆ ಹೌದಲ್ಲ, ಈ ಪರ್ಟಿಕ್ಯುಲರ್ ವಿ ಆಲ್ವೇಸ್ ಥಿಂಕ್ ಇಡ್ಲಿ ಈಸ್ ವೆರಿ ಹೆಲ್ತಿ, ಆಯಿಲ್ ಎಲ್ಲ ಇಲ್ವಲ್ಲ. ಸೊ ಐ ಸಾ, ನಾನು ಇಡ್ಲಿ ತೊಗೊಂಡಾಗೆಲ್ಲ ಶೂಟಪ್ ಆಗ್ತಾಯಿತ್ತು. ಆಮೇಲೆ ಓ ಶಿಟ್, ಇಡ್ಲಿ ತೊಗೊಂಡ್ರೆ ಶೂಟಪ್ ಆಗ್ತಾ ಇದೆಯಾ ಅಂತ. ಸೊ ನಾನು ಬರ್ಕೊಂಡಿದ್ದಕ್ಕೆ ಸಮ್ ಕೋರಿಲೇಷನ್ ಬಿಟ್ವೀನ್ ನ್ಯೂಟ್ರಿಷನ್ ಆ್ಯಂಡ್ ದಟ್ ಗ್ರಾಫ್ ಸಿಕ್ತು. ದೆನ್ ವಾಟ್ ಐ ಡಿಡ್, ರಮಣರಾವ್ ಡಾಕ್ಟ್ರನ್ನ ಹೋಗಿ ಮೀಟ್ ಮಾಡಿದೆ, ಗ್ರಾಫ್ ತೊಗೊಂಡೋದೆ. ಏನಮ್ಮ ಇದು ಅಂದರು. ಆ್ಯಕ್ಚುಲಿ ಡಾಕ್ಟ್ರಿಗೆ ಗೊತ್ತಿರಲಿಲ್ಲ ದಟ್ ಇಟ್ಸ್ ಕಮ್ ಟು ಇಂಡಿಯಾ ಅಟ್ ದಟ್ ಪಾಯಿಂಟ್, ನಾನು ಮೀಟ್ ಮಾಡಿದಾಗ. ದೆನ್ ಐ ಸೆಡ್, ಡಾಕ್ಟರ್ ಈ ಥರ AGP ಬಂದಿದೆ, ಈ ನರ್ಸಿಂಗ್ ಹೋಮಲ್ಲಿ ಹಾಕಿದ್ರು, ಆ್ಯಂಡ್ ದಿಸ್ ಇಸ್ ದ ಗ್ರಾಫ್ ದೇ ಗೇವ್ ಆ್ಯಂಡ್ ಐ ಆಮ್ ಮೇಕಿಂಗ್ ನೋಟ್ಸ್. Then after, always I told he's been my cheerleader anta. So he told me, this excellent Parimala, keep doing this. At least once a month sensor hakko, make a note of it. Let's see what understanding you get anta. Tappenide latest technology anta. Adadmele I started making a note of, I realized food ella sari idru. Certain days ಏನೋ ಒಂದು ಟೆನ್ಷನ್ ಇದ್ದಾಗ ಶುಗರ್ ಹಿಂಗೆ ಶೂಟಪ್ ಆಗಿ ಕೆಳಗೆ ಬರ್ತಾ ಇಲ್ಲ. ಲೈಕ್ 300-350 ಹೋಗ್ಬಿಟ್ಟು ಹಿಂಗೆ ಸ್ವಯ್ ಅಂತ ಹಿಂಗೆ ಮೇಲೆ ಇರ್ತಾ ಇತ್ತು. ಐ ಆಮ್ ಲೈಕ್, ಓ ಮೈ ಗಾಡ್. ಅವತ್ತೇ ನನಗೆ ಗೊತ್ತಾಗಿದ್ದು ಸ್ಟ್ರೆಸ್ ಆದರೂ ಹಿಂಗಾಗತ್ತೆ. ಆ್ಯಂಡ್ ಆಲ್ ದಿಸ್ ಇಸ್ ಅರ್ಲಿ 2017. ದೆನ್ ಆಫ್ಟರ್ವರ್ಡ್ಸ್ ಸಮ್ವೇರ್ ಒಂದು ಇಂಟ್ಯೂಷನ್, I told Jagi and Guru Etiಗೆ ಹೇಳಿದೆ, I just want to talk to you guys. Katie, my daughter-in-law, and I want to talk to you guys. So they're like, what, Jagi, ಏನಿದು ಸೀರಿಯಸ್ ಆಗಿ? she's saying she wants to talk ಅಂತ. ಏನಂತ? I said, I want to do something of my own. ಏನು ಪರು, ಏನು ಮಾಡಬೇಕು? ದಿನ ಮಾಡ್ತಾ ಇದೆಯಲ್ಲ. ಇಲ್ಲ ನಾನು ನನ್ನ ಕಂಪ್ನಿ ಒಂದು ಸ್ಟಾರ್ಟ್ ಮಾಡ್ತೀನಿ ಅಂತ. ಏನು ಕಂಪ್ನಿ ಅಂತ? ನಮ್ಮ ಇದರಲ್ಲಿ ಎಲ್ಲ ಮೂವಿ ಫೀಲ್ಡ್ ಅಲ್ವಾ, ಕಂಪ್ನಿ ಬಿಸ್ನೆಸ್ ಯಾರು ಇಲ್ವಲ್ಲ. ಏನು ಕಂಪ್ನಿನ? ಇಲ್ಲ, ನಾನು ನ್ಯೂಟ್ರಿಷನ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. He is like, ಓಕೆ, ಈ ನೋಸ್ ಡಿಸೈಡ್. ನಾನು ಯೂಶ್ವಲಿ ಡಿಸೈಡ್ ಮಾಡಿಬಿಟ್ಟೇ ಹೇಳೋದು. ಮಾಡೋಕ್ಕೆ ಮುಂಚೆ ಬೇರೆಯವರು ಒಂದು 10 ಪ್ರಶ್ನೆ ಕೇಳ್ತಾರೆ ಅಂದರೆ ನಾನು 1000 ಪ್ರಶ್ನೆ ನನಗೆ ನಾನೇ ಕೇಳ್ಕೊಂಡಿರ್ತೀನಿ. ಸೊ ಮೋರ್ ದೆನ್ ಅದರ್ಸ್ ಐ ಆಮ್ ಮೈ ಬಿಗ್ಗೆಸ್ಟ್ ಕ್ರಿಟಿಕ್. ಸೊ ಐ ಮೈ ಸೆಲ್ಫ್ ವುಡ್ ಹವ್ ಡಿಸೈಡೆಡ್, ಅನಲೈಸ್. ದೆನ್ ಐ ಸೆಡ್, ಇಲ್ಲ, ಐ ವಾಂಟ್ ಟು ಡೂ ಸಮಥಿಂಗ್. ಆ್ಯಂಡ್ ಡಯಾಬಿಟೀಸ್ದೇ ಮಾಡ್ತೀನಿ, ಯಾಕಂದರೆ ಐ ಆಮ್ ಫೈಂಡಿಂಗ್ ಸೋ ಮೆನಿ ಇಂಟರ್ಲಿಂಕ್ಸ್ ಬಿಟ್ವೀನ್ ದ ಟೆಕ್ನಾಲಜಿ ಮತ್ತು ನಮ್ಮ ಊಟದಿದ್ದು. ದೆನ್ ಈ ಸೆಡ್, ಓಕೆ, ನೌ ಇಟ್
ಟೇಕ್ಸ್ ಅ ಕಪಲ್ ಆಫ್ ಮಂತ್ಸ್. ನಾನೇನು ಮಾಡಿದೆ, ನಾನೇನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ರನ್ನ ನನ್ನ ಕಡೆಯಿಂದನೇ ಸ್ಪಾನ್ಸರ್ ಮಾಡಿ ಅವರಿಗೆ ಸೆನ್ಸರ್ ಹಾಕಿ ಮತ್ತು ಅವ್ರ ಊಟದ ನೀವು ಹಿಂಗೆ ಮ್ಯಾನೇಜ್ ಮಾಡಿ ಅಂತ ಸ್ವಲ್ಪ ವ್ಯತ್ಯಾಸ ಮಾಡುವಾಗ ಎಷ್ಟು ಅಮೇಝಿಂಗ್ ರಿಸಲ್ಟ್ಸ್ ಬರೋಕ್ಕೆ ಶುರುವಾಯಿತು. ಆ ಕಾನ್ಫಿಡೆನ್ಸ್ ಬಂತು. ಓ ಎಸ್, ಬಟ್ ಎವ್ರಿಬಡಿ ವರ್ ವೆರಿ ಸ್ಕೆಪ್ಟಿಕಲ್. ಎಲ್ಲೂ ಕೇಳಿದೆ. ಈಗ ನಾವು ಇನ್ 2025 ಎವ್ರಿಬಡಿ, ಮೋಸ್ಟ್ ಆಫ್ ದೆಮ್ ಹ್ಯಾವ್ ಸೀನ್ CGM ಗೊತ್ತು. ಯಾಕಂದರೆ ಎಷ್ಟೊಂದು ಬೇರೆ ದೊಡ್ಡ ಕಂಪನೀಸ್ ಲೇಟರ್ ಬಂತು 2020ಅಲ್ಲಿ 2022ಅಲ್ಲಿ ಟಾಪ್ ಕಂಪನೀಸ್ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಸೊ ಈಗ ಅವರು ಕಡೆಯಿಂದ ಪರಿಚಯ ಆಗಿದೆ. ಬಟ್ 2017, ಐ ಆಲ್ವೇಸ್ ಸೇ ಗೂಗಲ್ಗೆ ಹೋಗಿ ನೋಡಿ, 2017 ದ ಫಸ್ಟ್ ಪರ್ಸನ್ ಇನ್ ಕರ್ನಾಟಕ ಟು ಟಾಕ್ ಅಬೌಟ್ CGM ಅಂದರೆ ಏನು, ಕೈಗೆ ಹೇಗೆ ಹಾಕ್ಕೋಬೇಕು. ಅವಾಗ ಎಲ್ಲರೂ ಹೇಳೋರು, ಅಲ್ಲ ಇದು ಸ್ವಲ್ಪ ಇನ್ವೇಸಿವ್ ಅಲ್ವಾ ಕೈಗೆ ಹಾಕೋದು, ಯಾರು ಬಂದು ಹಾಕೋತಾರೆ, ಭಯ ಪಡ್ತಾರಲ್ವಾ. ಈಗ ಇಟ್ಸ್ ಕಾಮನ್, ಇಟ್ಸ್ ಲೈಕ್ ಟ್ಯಾಟೂ. ಸ್ಟಾರ್ಟಿಂಗು ಟ್ಯಾಟೂ ಅಂದರೆ ಬರೀ ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಜಂಕೀಸ್ ಹಾಕೋತಾರೆ. ನಾರ್ಮಲ್ ಅವ್ರು ಯಾರೂ ಟ್ಯಾಟೂ ಹಾಕೋಲ್ಲ ಅಂತ ಡಿಸೈಡ್ ಮಾಡಿದ್ರು. ಸೊ ನಾನು ಟ್ಯಾಟೂ ಹಾಕೊಂಡಾಗ ಎಲ್ಲರೂ ಅಮ್ಮ ಸೀರೆ ಉಟ್ಕೊಂಡು ಟ್ಯಾಟೂ ಹಾಕೊಂಡಿದ್ದೆ. ಐಮ್ ಲೈಕ್, ಸೀರೆ ಉಟ್ಕೊಂಡ್ರೆ ಯಾಕೆ ಟ್ಯಾಟೂ ಹಾಕೋಬಾರ್ದು? ಸೊ ರೇಷ್ಮೆ ಸೀರೆ ಉಟ್ಕೊಂಡು ಟ್ಯಾಟೂ ಹಾಕ್ಕೊಂಡ್ರೆ, ಐ ಆಮ್ ಟಾಕಿಂಗ್ ಅಬೌಟ್ 20-25 ಇಯರ್ಸ್ ಬ್ಯಾಕ್, ಅದು ದೊಡ್ಡ ಕ್ರೈಮ್. ಯಾಕಂದರೆ ಟ್ಯಾಟೂ ಹಾಕೋರು ನಾರ್ಮಲಿ ಜೀನ್ಸಲ್ಲಿ ಇರ್ತಾರೆ, ಟಿ ಶರ್ಟಲ್ಲಿ ಇರ್ತಾರೆ ಅಂತ ಒಂದು ಕಲ್ಪನೆ. ಈಗ ಎವ್ರಿಬಡಿ ಹ್ಯಾಸ್ ಅ ಟ್ಯಾಟೂ. ಅದು ಸೋ ಕಾಮನ್. ಸಿಮಿಲರ್ಲಿ ನಾನು CGM ಬಗ್ಗೆ ಮಾತಾಡಿದಾಗ ಚೆನ್ನಾಗಿ ನೋಡೇ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಶೋ, ಇದು ₹1 ಕಾಯಿನ್ ಥರ ಇದೆ, ಇದು ಕೈಗೆ ಹಾಕ್ಕೋಬೇಕು, ಹಿಂಗೆ ಗ್ರಾಫ್ ಬರುತ್ತೆ, ಅಮ್ಮ ಏನೋ ಹೇಳ್ತಾರೆ. ಸೊ ಪುಟಾಣಿ ಹೆಜ್ಜೆ ಇಟ್ಟು ನಂಬಿ ಬಂದವರು. ಸೊ ಫಸ್ಟ್ ಕ್ಲೈಂಟ್ ಆರತಿ ಮುನಿರಾಮ್ ಅಂತ. ಆ್ಯಂಡ್ ಓಕೆ, ಅನದರ್ ಥಿಂಗ್, ನಮ್ಮ ಕಂಪನಿ ಹೆಸರಿಗೆ ಐ ವಾಸ್ ಲೈಕ್, ಗುರು ಇಸ್ ದ ಫೌಂಡರ್ ಆಫ್ ದಿಸ್ ನೇಮ್. ಸರಿ, ಆಮೇಲೆ ಬಿಫೋರ್ ವಿ ಡಿಸೈಡ್ ದ ಕಂಪ್ನಿ ನೇಮ್, ವಾಟ್ ಡು ಯು ಬಿಲೀವ್ ಇನ್ ಲೈಫ್ ಅಂದ. ಯಾರು ಯಾವಾಗ ಬೇಕಾದರೂ ಹೆಲ್ತಿ ಆಗ್ಬೋದು, ಡಿಸೈಡ್ ಮಾಡಬೇಕು ಅಷ್ಟೇ ಗುರು, ಹೆಲ್ತಿ ಆಗ್ಬೋದು, ಐ ಆಮ್ ಶ್ಯೂರ್ ಐ ಕ್ಯಾನ್ ಗೈಡ್ ದೆಮ್ ಅಂತ. ಓಕೆ, ಎನಿಬಡಿ ಕ್ಯಾನ್ ರಿವರ್ಸ್ ಅಂದ. ಮಾಡ್ಬೋದು. ಐ ಆಮ್ ನಾಟ್ ಟೆಲ್ಲಿಂಗ್ ನೀವು ಹೆಂಗಿದ್ರಿ, ನೀವು ಸ್ಕೂಲ್ ಡೇಸಲ್ಲಿ ಇದ್ರಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲ್ಲ. ನೀವೆಲ್ಲಿದ್ದೀರಾ ಈಗ ಅದಕ್ಕಿಂತ ಬೆಟರ್ 100% ಮಾಡ್ಬೋದು. ಅದು ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅಂತ. ಹೌದಾ, ದೆನ್ ಯುವರ್ ನೇಮ್ ಯು ರೈಟ್ ಇನ್ ರಿವರ್ಸ್ ಅಂದ. ಇದು ನೀನು ನಂಬ್ತೀಯ, ಇದು ನಿನ್ನ ದೃಢ ನಂಬಿಕೆ, ಐ ಕ್ಯಾನ್ ಡೂ ಇಟ್ ಅಂತ. ಸೊ ದ ನೇಮ್ ಪರಿಮಳನ ಇಂಗ್ಲೀಷಲ್ಲಿ ಉಲ್ಟಾ ಬರೆದ್ರೆ ಅಲಾಮಿ ರ್ಯಾಪ್. ದ್ಯಾಟ್ ಇಸ್ ದ ಥಿಂಗ್. ಯಾಕಂದರೆ ವಿ ಬಿಲೀವ್, ಆಯಿತಾ. ಆ್ಯಂಡ್ ಅಲಾಮಿ ರ್ಯಾಪ್ ಜರ್ನಿಯಲ್ಲಿ ನಾನು ಈಗ ಎಲ್ಲರೂ ಸುತ್ತಮುತ್ತ, ಈಗ ನಾರ್ಮಲಾಗಿ ನಾವೇನಾದರೂ ಒಂದು ಮಾಡಬೇಕಂದ್ರೆ ಪ್ರೀತಿಯಿಂದನೇ ಇರ್ಬೋದು, ಇದು ಆಗಲ್ಲ ಅಂತ ಹೇಳೋರೆ ಜಾಸ್ತಿ. ಸೊ ಅವರು ಹೊಟ್ಟೆ ಕಿಚ್ಚಿಗಂತಲ್ಲ, ಪ್ರೀತಿಯಿಂದನೇ ಇದೆಲ್ಲ ಎಲ್ಲಾಗತ್ತೆ, ಯಾರು ಹಾಕೋತಾರೆ, ಯಾರು ಬರ್ತಾರೆ ಅಂತ ಹಿಂಗೆ ಹೇಳುವಾಗ ನಾವೇ ಫಸ್ಟೇ ಹೆಜ್ಜೆ ಇಡೋಕ್ಕೆ 1,00,000 ಯೋಚನೆ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಸುತ್ತಮುತ್ತ ಇರೋರು ಹಿಂಗೆ ಹೇಳ್ಬಿಟ್ರೆ ಸ್ವಲ್ಪ ವ್ಯಾಲಿಡೌನ್ ಬೇರೆ ಆಗಿಬಿಡುತ್ತೆ. ಸ್ಟಾರ್ಟ್ ಮಾಡಿ ಯಾರು ಬಂದಿಲ್ಲ ಅಂದರೆ ಅಯ್ಯಯ್ಯೋ, ಅದು ಬೇರೆ ನನಗೆ ಸ್ವಲ್ಪ ಸಖತ್ ವ್ಯಾಲಿಡೌನ್ ಆಗಿಬಿಡುತ್ತೆ. ಆಮೇಲೆ ಗುರು ಯಾಕಮ್ಮ ಟೆನ್ಷನ್ ಅಂದ. ನಾನು ಹೇಳ್ದೆ, ಅಲ್ಲ ಕಣೋ, ಸ್ಟಾರ್ಟ್ ಮಾಡ್ತೀನಿ, ಜನ CGM ನೋಡಿಲ್ಲ, ಯಾರೋ ಬರ್ತಾರೆ ನಂಬಿ. ಮತ್ತು ಯಾವುದು ನಾನು ಕಂಪ್ನಿ ಸ್ಟಾರ್ಟ್ ಮಾಡೋಗ್ಲೂ ನಾನು ಡೇ ಒನ್ನೇ ಹೇಳಿದೆ ಅಲ್ವಾ, ನಾನು ಮನೆಯವ್ರ ಹತ್ರ ಇರಲಿ ಯಾರ ಹತ್ರ ನಾನು ದುಡ್ಡು ತೊಗೊಳ್ಳಲ್ಲ. ನನ್ನ ಹತ್ರ ಎಷ್ಟು ದುಡ್ಡು ಇದೆಯೋ, ಸೊ ತುಂಬ ಕಡಿಮೆ ಕ್ಯಾಶ್ ಇರುತ್ತೆ ಯಾವಾಗಲೂ. ಸೊ ಏನು ಮಾಡಿದೆ, ನನ್ನ ಒಡವೆ ಎತ್ಕೊಂಡು ಹೋಗಿ ಇಟ್ಬಿಟ್ಟು ಕೈಗೆ ಒಂದು 2.5 lakhs 3 lakhs ಬಂತು. 3 lakhsಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ಒಡವೆ ಸ್ಕೂಲಿಗೆ ಕಳಿಸಿ 3 lakhsಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಬಟ್ ಹ್ಯಾಪಿ ಟು ಸೇವ್ ವಿತಿನ್ 6 months or 8 months ನಾ ಇಟ್ಟಿರೋ ಅಮೌಂಟ್ ಎಲ್ಲ ವಾಪಸ್ ಬಂದ. ಸೊ ದೆನ್ ಐ ಟೋಲ್ಡ್ ಗುರು, ಅಯ್ಯೋ ಏನಪ್ಪ ಮಾಡೋದು, ಈಗ ಇರೋ ಒಡವೆನೂ ಇಟ್ಬಿಟ್ಟಿದ್ದೀನಿ, ಕ್ಲೈಂಟ್ಸೇ ಬಂದಿಲ್ಲ, ಏನು ಮಾಡೋದು. ದೆನ್ ಆಫ್ಟರ್ಸ್ ಹಿ ಸೆಡ್, 1 ವರ್ಷ ಕಂಪ್ನಿ ರನ್ ಮಾಡೋಣ ಆಯಿತಾ, ಒಬ್ಬರು ಬಂದಿಲ್ಲ ಅಂದರು, ನಿನ್ನ ಪ್ರಯತ್ನ ನೀನು ಮಾಡಿದೆ. ಸೊ ಹೌ ಡು ಐ ರೀಚ್ ಔಟ್ ಟು ಪಬ್ಲಿಕ್? ಈಗ ಯಾಕೆ ನನ್ನ ಉದಾಹರಣೆ, ಐ ಡಿಂಟ್ ಹ್ಯಾವ್ ಮನಿ, ಅದು ನಾನು ಅದ್ರ ಬಗ್ಗೆ ಮಾತಾಡದೇ ಇದ್ದಿರ್ಬೋದು. ನಾನು ಯಾಕೆ ವಾಲಂಟ್ರಿಯಾಗಿ ಆ ಇನ್ಫಾರ್ಮೇಷನ್ ಶೇರ್ ಮಾಡಿದೆ ಅಂದರೆ, ಸಾಕಷ್ಟು ಹೆಣ್ಮಕ್ಳು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ದಂಗೆ ತುಂಬ ಒದ್ದಾಡ್ತಾರೆ. ಏನಾದರೂ ಮಾಡಬೇಕು ಅಂದರೆ ಇಲ್ವಲ್ಲಪ್ಪ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲೋ ಒಂದು ನಂಬಿಕೆ ಇರುತ್ತೆ, ಐ ಥಿಂಕ್ ನಾನು ಇದು ಮಾಡಿದ್ರೆ ಆಗತ್ತೆ. ಇರೋದು ಬರೋದೆಲ್ಲ ಎತ್ಕೊಂಡೋಗಿ ಇಡಕ್ಕೆ ಹೋಗಬೇಡಿ, ನಿಮ್ಮ ಸೇಫ್ಟಿನೂ ನೋಡ್ಕೊಳ್ಳಿ. ಬಟ್ ಒಂದಷ್ಟು ಚಿಕ್ಕದಾಗಿಟ್ಟು ನಾನು ಯಾವ ರೀತಿಯಲ್ಲಿ ಕಾಂಪ್ರಮೈಸ್ ಆದೆ,
ಈಗ ಕೈಯಲ್ಲಿ ಬರೀ 3 ಲಕ್ಷ ಇದೆ. ಆ 3 ಲಕ್ಷದಲ್ಲಿ ಒಂದು ಕಂಪನಿ ಹೇಗೆ ಸ್ಟಾರ್ಟ್ ಮಾಡೋದು? ನಾನು ಹಿಂಗೆ ಕಾಂಪ್ರಮೈಸ್ ಆದೆ ಅಂದರೆ, ಮೇನ್ ರೋಡಲ್ಲಿ ಕಂಪನಿ ಮಾಡಿದ್ರೆ ರೆಂಟ್ ತುಂಬ ಜಾಸ್ತಿ. ಸೊ ನಾನು ಸಂಜಯ್ ನಗರಲ್ಲಿ ಸ್ಟಾರ್ಟ್ ಮಾಡಿದೆ. 2 roads ಒಳಗಡೆ ಇಂಟೀರಿಯರು, ಒಂದು ಹಳೇ 2 bedroom ಮನೆ. ಅದನ್ನು ತಗೊಂಡು ನಾನು ಪೇಂಟ್ ಮಾಡಿ ಎಲ್ಲ ನನ್ನ ಥಿಂಗ್ಸ್ ಇಟ್ಟು ಡೆಕೋರೇಟ್ ಮಾಡಿ ತುಂಬ ಹೋಮ್ಲಿಯಾಗಿ ಮಾಡಿದ್ದೆ. ನನ್ನ ಉದ್ದೇಶದ ಮೇಲೆ ನನಗೆ ಭರವಸೆ, ನನ್ನ ನಾಲೆಡ್ಜ್ ಮೇಲೆ ನನ್ನ ಭರವಸೆ, ಬರೋರು ಅಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ ಅಂತ ಭರವಸೆ. ಎಲ್ಲ ಬಿಸ್ನೆಸ್ ಪೀಪಲ್ ವುಡ್ ಆಸ್ಕ್, ಒಳಗಡೆ ಇಟ್ಟರೆ ಒಂದು ಬೋರ್ಡು ಇಲ್ಲ, ಯಾರು ನೋಡ್ತಾರೆ? ದೆನ್ ಐ ಸೆಡ್, ಬೆಂಗಳೂರು ಸಿಟಿ ಎಷ್ಟು ದೊಡ್ಡದು, ನಾನು ಸಂಜಯ್ ನಗರಲ್ಲಿ ಮೇನ್ ರೋಡಲ್ಲಿ ಮಾಡಿ ಒಂದು ಬೋರ್ಡ್ ಹಾಕ್ಕೋತೀನಿ, ಅಲಾಮೀರಾ ಆ್ಯಪ್ ನ್ಯೂಟ್ರಿಷನ್ ಅಂತ. ಯಾರು ಬರ್ತಾರೆ? ಸೊ ಈಗ ಲೆಟಸ್ ಸೇ ಎಲೆಕ್ಟ್ರಾನಿಕ್ ಸಿಟಿ ಅವರವರು ಬೋರ್ಡ್ ನೋಡ್ತಾರಾ? ಸೊ ಐ ಸೆಡ್ ನೋ, ಐ ಬಿಲೀವ್ ನನ್ನ ಸರ್ವಿಸ್ಗೆ ಜನ ಹುಡ್ಕೊಂಬರ್ತಾರೆ ಅಂತ ಒಂದು ಭರವಸೆಯಲ್ಲಿ ಏನು ಸ್ಟಾರ್ಟ್ ಮಾಡಿದ್ನೋ. ಐ ಆಮ್ ಸೋ ಗ್ರೇಟ್ಫುಲ್ ಟು ಟೆಲ್, August 24th, 2017 ನನ್ನ ಕಂಪನಿ ಸ್ಟಾರ್ಟ್ ಆದಾಗ ಫ್ರೆಂಡ್ಸ್ ಎಲ್ಲ ಹೆಂಗೆ ಬರ್ತಾರೆ ಅಂದರೆ, ನಾನು ರೇಡಿಯೋ ಸಿಟಿಯಲ್ಲಿ RJ ಆಗಿ ಒಂದು ಸೀಸನ್ ವರ್ಕ್ ಮಾಡಿದೆ. ಅವಾಗ ಅಲ್ಲಿ ಸೌಜನ್ಯ, ನೇತ್ರ ಇವರೆಲ್ಲ ಪರಿಚಯ ಆಗಿದ್ದರು. ಆ್ಯಂಡ್ ಸೌಜನ್ಯಗೆ ಕ್ಯಾಶುಯಲಾಗಿ ಹೇಳಿದೆ, ಸೌಜನ್ಯ ಐ ಆಮ್ ಸ್ಟಾರ್ಟಿಂಗ್ ಸಮಥಿಂಗ್ ಆನ್ ಮೈ ಓನ್ ಅಂತ. ಸರ್ ಮೇಡಮ್ ಬನ್ನಿ ಮೇಡಮ್, ನಾನು ನಿಮ್ಮದೊಂದು ಶೋ ಮಾಡ್ತೀನಿ. ಸರ್ ಇಲ್ಲಪ್ಪ, ಪೂಜೆ ಇಟ್ಕೊಂಡಿದ್ದೀವಿ 9 ಗಂಟೆಗೆ, ನಾನು 6 ಗಂಟೆಗೆ ಸ್ಟುಡಿಯೋಗೆ ಬರ್ತೀನಿ, ನೀವು ಬನ್ನಿ ಮೇಡಮ್, ನೀನು ಮಾಡ್ತೀನಿ ಅಂದ್ಲು. ಐ ಥಿಂಕ್ ಶೋ ಸ್ಟಾರ್ಟ್ಸ್ ಅಟ್ 7. ಸೊ 6 o'clock ನಾನು ಹೋದೆ, ರೆಕಾರ್ಡ್ ಮಾಡಿದ್ರು, ಶಿ ಪ್ಲೇಡ್ ಇಟ್. ನನ್ನ ಫಸ್ಟ್ ಕ್ಲೈಂಟ್ ಆರತಿ ಮುನಿರಾಮ್ ಕೇಮ್ ಬಿಕಾಸ್ ಆಫ್ ದ್ಯಾಟ್. ಸಿ ವಿ ಡೋಂಟ್ ನೋ ಯಾರು ಯಾವ ರೂಪದಲ್ಲಿ ಹೆಂಗೆ ಸಹಾಯ ಮಾಡ್ತಾರೆ. ಆರತಿ ಮುನಿರಾಮ್ ಕಾರಲ್ಲಿ ಹೋಗ್ತಾ ಇರುವಾಗ, ಶಿ ವಾಸ್ ಪ್ರೀ ಡಯಾಬಿಟಿಕ್. ಶಿ ಹರ್ಡ್ ಸೌಜನ್ಯ ಟೆಲ್, ಪರಿಮಳಾ ಜಗ್ಗೇಶ್ವರ್ ಹಿಂಗೆ ಮಾಡ್ತಾ ಇದ್ದಾರೆ, ಶುಗರ್ದೇನೋ ಮಾಡ್ತಾ ಇದ್ದಾರೆ. ಶಿ ವಾಸ್ ಮೈ ಫಸ್ಟ್ ಕ್ಲೈಂಟ್ ಆ್ಯಂಡ್ ಶಿ ವಾಸ್ ಅ ಪ್ರೀ ಡಯಾಬಿಟಿಕ್. ಅವ್ರಿಗೆ HbA1c ಮಾಡಿ ಅಂದಾಗ ಅದೇನು ಮೇಡಮ್ ಒಂದು 3 months ಶುಗರ್ದು ಇದೆ ಅಂದಾಗ ಅವ್ರು ಚೆಕ್ ಮಾಡಿ ಸಮ್ವೇರ್ 8.5 ಇತ್ತು. I went and met her last year. Even now we are in touch. And so proud to share, Ananya, 8 years down the lane, she is not a diabetic at all. ಅವಾಗ ಆ 14 days ನಾನೇನು ಅವ್ರ ಜೊತೆ ಇದು ಗೈಡ್ ಮಾಡಿದ್ನೋ, 2025 ಆಗಿದೆ. ಶಿ ಅಂಡರ್ಸ್ಟುಡ್ ಲೈಫ್ ಮ್ಯಾನೇಜ್ಮೆಂಟ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಒಂದು ಲೆಟಸ್ಸೇ ಜಗಿನೇ ಉದಾಹರಣೆಗೆ ತಗೊಳ್ಳೋಣ. ಏನೇ ಗುರು ಎತ್ತಿ ಮಾಡಲಿ, ಅದಕ್ಕಿಂತ 100ರಷ್ಟು ಮಾಡಿರ್ತಾರೆ. ಅವ್ರು ನೋಡದೆ ಇರೋದ ಲೈಫಲ್ಲಿ. ಶ್ರೀರಾಮಪುರಮಲ್ಲಿ ಹುಟ್ಟಿ ಬೆಳೆದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ, ಲೆಟ್ ಗುರು ಆ್ಯಂಡ್ ಎತ್ತಿ ಡೂ ಎನಿಥಿಂಗ್. ಒಂದು ತಂದೆಯಾಗಿ ಮಾಡಿರ್ತಾರೆ. ಈಗ ನಮ್ಮ ಮಕ್ಕಳು ಏನೇ ಮಾಡಿದ್ರು ಅವ್ರಿಗಿಂತ ನಾವು ಅಷ್ಟು ಸ್ಕೂಲಲ್ಲಿ ಮಾಡಿರ್ತೀವಿ, ಸುಮ್ಮನೆ ಇರು ಅಂತೀವಿ. ಅದೇ ಥರ ಡಯಟಿಂಗಲ್ಲಿ ಇರ್ಬೋದು, ನ್ಯೂಟ್ರಿಷನಲ್ಲಿ ಇರ್ಬೋದು, ಎಲ್ಲ ಮಾಡಿ ಬಿಟ್ಟಿರೋದಕ್ಕೆ ನನ್ನ ಕ್ಲೈಂಟ್ಸ್ ನನ್ನ ಹತ್ರ ಬಂದು ಯಾವ ಎಕ್ಸ್ಕ್ಯೂಸು ಕೊಡೋಕ್ಕಾಗಲ್ಲ. ಅದಕ್ಕೆ ಪರಿಹಾರ ಇಟ್ಟು ನಾನು ಅಲ್ಲಿ ಸೆಟ್ರೇಟ್ ಮಾಡಿಬಿಡ್ತೀನಿ. ಮೇಡಮ್ ಟೈಮ್ ಇಲ್ಲ, ಬೇಡ, 1/2 an hour ಬೇಡ, 5 ನಿಮಿಷ ಇದೆಯಲ್ಲ. ಈ ಅಮ್ಮನ ಹತ್ರ ಹೋದ್ರೆ ಎಸ್ಕೇಪ್ ಆಗೋಕ್ಕಾಗಲ್ಲ. ಜಗಿ ಹತ್ರ ಎಸ್ಕೇಪ್ ಡೈಲಾಗ್ ಇದೆ, ನಮ್ಮ ಹತ್ರ ಎಸ್ಕೇಪ್ ಆಗೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ಏನು, ನಿಮ್ಮ ಇಷ್ಟ ಏನು, ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನು, ನೀವು ಸಿಟಿಯಿಂದ ಬರ್ತೀರಾ, ಹಳ್ಳಿಯಿಂದ ಬರ್ತೀರಾ, ನಿಮ್ಮ ಭಾಷೆ ಸರಳತೆ ಯಾವುದು, ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ವಿ ವಿಲ್ ಗೈಡ್ ಯು. ಸೊ ಇಫ್ ಯು ಟೆಲ್ ಮಿ, ನನಗೆ ಒಂದು ಇಡೀ ವಾರಕ್ಕೆ ನಮ್ಮ ಕೈಯಲ್ಲಿ ಒಂದು ಮೊಟ್ಟೆನೂ ಇಸ್ಕೊಳಕ್ಕಾಗಲ್ಲ ಮೇಡಮ್, ಬೇಡ, ನಿಮ್ಮ ಮನೇಲಿ ಏನು ತಿಂತೀರಾ ಅದನ್ನ ನಾವು ಬೆಟ್ರ್ ಮಾಡ್ತೀವಿ. ನಮ್ಮ ಒಂದು ಕಂಪ್ನಿ CEO ಬರ್ತಾರಾ, ಅವ್ರು ಮಾತಾಡೋಷ್ಟು ಟೈಮ್ ಇರಲ್ಲ, ಅವ್ರ ಅಸಿಸ್ಟೆಂಟ್ಸ್ ಹತ್ರ ಮಾತಾಡಿ ಯಾವ ಟೈಮಿಗೆ ಅವ್ರಿಗೆ ಏನು ಕೊಡಬೇಕು ಅಂತ ಅದನ್ನು ಹೇಳ್ತೀವಿ. ಸೊ ಆರೋಗ್ಯ ಅನ್ನೋದು ಒಂದು ಪರ್ಟಿಕ್ಯುಲರ್ ಏಜ್ಗಿಲ್ಲ, ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಸ್ಟೇಟಸ್ಗಿಲ್ಲ. ಎನಿಬಡಿ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಬಿ ಹೆಲ್ತಿ. ಅಷ್ಟು ಚೇಂಜಸ್ ನಿಮ್ಮ ಕಿಚನಿಂದ ಮಾಡ್ತೀನಪ್ಪ. ಆ್ಯಂಡ್ ನಿಮ್ಗೆ ಕಾಣುತ್ತೆ, ಯಾಕಂದರೆ ಈಗ ನಿಮ್ಮ ಕೈಗೆ ರೀಡರ್ ಕೊಟ್ಟಿರ್ತೀನಿ. ಸೊ ನಿಮಗೆ ಕಾಣುತ್ತೆ, ಅಯ್ಯೋ ನೀವು ಬಂದು ನನಗೆ ಹೇಳ್ತೀರಾ ಮೇಡಮ್, ನಾನು ಇದು ತಗೊಂಡಾಗ ಹಿಂಗಾಯ್ತು, ನಾನು ಜೋಳ ತಿಂದರೆ ಇದಾಯಿತು, ನಾನು ನವಣೆ ತಿಂದರೆ ಇದಾಯಿತು, ಈ ಥರ ಹೇಳಿದಾಗ ಈ 14 ದಿವಸ ನಾನು ನಿಮ್ಮ ಕೈ ಹಿಡಿದು ನಿಮ್ಗೊಂದು ದಾರಿ ತೋರಿಸಿದ್ರೆ ಯು ಕ್ಯಾನ್ ಟೇಕ್ ಕೇರ್. ನಿಮ್ಮ ಇಡೀ ಫ್ಯಾಮ್ಲಿನ ನೀವು ನೋಡ್ಕೋಬೋದು. ಯಾಕಂದರೆ ಆಲ್ ದೀಸ್ ಚೇಂಜಸ್ ಆರ್ ಫ್ರಮ್ ಯುವರ್ ಕಿಚನ್.